ಕಡಿತವಾಗಿದೆ. ಅದರ ಹಿನ್ನೆಲೆಯಲ್ಲಿ 11 ಜನ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ನೇಪಾಳದಲ್ಲಿ ಆಗಿರತಕ್ಕಂತಹ ಜಂಜಿ ಅವಗೊಂದು ಘೋರ ದುರಂತ ಘಟನೆ ಆಯ್ತಲ್ಲ, ಅಕ್ಷರಶಃ ಈಗಲೂ ಕೂಡ ಪಾಕಿಸ್ತಾನದಲ್ಲಿ ಮುಂದಿನ ದಿನಗಳಲ್ಲಿ ಆಗಬಹುದಂತಹ ಎಲ್ಲಾ ಲಕ್ಷಣಗಳು ಇದೀಗ ಕಾಣ್ತಾ ಇದ್ದಾವೆ. ಅದಕ್ಕೆ ಇದೇ ಪ್ರತ್ಯಕ್ಷ ನಿದರ್ಶನ ಅಂತ ಹೇಳಬಹುದು. ಇನ್ನು ಮುಂದಿನ ಸುದ್ದಿಯನ್ನ ನಾವು ನೋಡ್ತಾ ಹೋದ್ರೆ, ಭಾರತ ಅಫ್ಘಾನಿಸ್ತಾನ್ ದೋಸ್ತಿಯಿಂದ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಕಾಬೂಲ್ ಮೇಲೆ ವೈಮಾನಿಕ ದಾಳಿ ನಡೆಸಿದ್ದಲ್ಲದೆ ಅಫ್ಘಾನಿಸ್ತಾನ ನಂಬರ್ 1 ಶತ್ರು, ದೇಶದ್ರೋಹಿ ರಾಷ್ಟ್ರ ಅಂತ ಪಾಕಿಸ್ತಾನ ಬಾಯಿ ಬಡ್ಕೋತಾ ಇದೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಫ್ಘಾನ್ ವರ್ಸಸ್ ಪಾಕ್ ಸಂಘರ್ಷ ಮತ್ತಷ್ಟು ಏರಿಕೆ. ಅಫ್ಘಾನಿಸ್ತಾನ ನಂಬರ್ 1 ಶತ್ರು, ದೇಶದ್ರೋಹಿ ರಾಷ್ಟ್ರ. ಅಫ್ಘಾನಿಸ್ತಾನದ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದಂತಹ ಪಾಕಿಸ್ತಾನ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ. ಭಾರತ ಅಫ್ಘಾನ್ ದೋಸ್ತಿ ಗಟ್ಟಿಯಾಗ್ತಾ ಇದ್ದಂತೆ ಪಾಕಿಸ್ತಾನದ ಒಡಕ್ಕೆ ಬೆಂಕಿ ಇಟ್ಟಂತಾಗಿದೆ. ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲಾಗಿರುವಂತಹ ಜಿನ್ನಾ ಲ್ಯಾಂಡ್ ಅಫ್ಘಾನಿಸ್ತಾನವನ್ನ ನಂಬರ್ 1 ಶತ್ರು ಹಾಗೂ ದೇಶದ್ರೋಹಿ ರಾಷ್ಟ್ರ ಅಂತ ಘೋಷಣೆ ಮಾಡಿದೆ. ಪಾಕಿಸ್ತಾನ ಅಫ್ಘಾನ್ ಪ್ರಜೆಗಳ ಸಾಮೂಹಿಕ ಗಡೀಪಾರು ಪ್ರಕ್ರಿಯೆಯನ್ನ ಸಮರ್ಥಿಸಿಕೊಳ್ತಾ ಇದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಮಹಮ್ಮದ್ ಆಸಿಫ್ ಅಫ್ಘಾನಿಸ್ತಾನವನ್ನ ತಮ್ಮ ದೇಶದ ನಂಬರ್ 1 ಶತ್ರು ಅಂತ ಘೋಷಿಸಿದ್ದಾರೆ. ಅಫ್ಘಾನ್ ನಿರಾಶ್ರಿತರನ್ನ ಹೊರಹಾಕಲು ಪಾಕಿಸ್ತಾನ ನಡೆಸುತ್ತಿರುವಂತಹ ನಿರಂತರ ಪ್ರಯತ್ನವನ್ನ ಸಮರ್ಥಿಸಿಕೊಳ್ಳಲು ಈ ಹೇಳಿಕೆ ನೀಡಿದ್ದಾರೆ. ಲಕ್ಷಾಂತರ ಅಫ್ಘಾನರು ಪಾಕಿಸ್ತಾನದಲ್ಲಿ ವಾಸಿಸಲು ಅನುಮತಿ ನೀಡಲಾಗಿದೆ. ಜೊತೆಗೆ ಪಾಕಿಸ್ತಾನ ಹಲವು ವರ್ಷಗಳಿಂದ ತುಂಬಾ ದಯೆ ತೋರಿಸಿದೆ. ಆದರೆ ನಮ್ಮ ಉದಾರತೆ ದಯೆಗೆ ದ್ರೋಹ ಮಾಡಿದ್ದಾರೆಂದು ಪಾಕಿಸ್ತಾನದ ರಕ್ಷಣಾ ಸಚಿವ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಜೊತೆ ಇನ್ನೂ ಅನೇಕ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಅಫ್ಘಾನಿಸ್ತಾನ ನಂಬರ್ 1 ಶತ್ರು. ಪಾಕಿಸ್ತಾನದಲ್ಲಿ ಅನೇಕ ಅಫ್ಘಾನರು ವ್ಯವಹಾರ ಮಾಡುತ್ತಿದ್ದಾರೆ. ಆದರೆ ತಾಲಿಬಾನ್ ಕೆಲವು ಸದಸ್ಯರು ಪಾಕಿಸ್ತಾನದಲ್ಲಿ ಹೆಂಡತಿಯರನ್ನು ಬಿಟ್ಟು ಹೋಗಿದ್ದಾರೆ. ಪಾಕಿಸ್ತಾನದಲ್ಲಿ ಟಿಟಿಪಿ ಗುಂಪಿನ ಸದಸ್ಯರಿಗೆ ಆಶ್ರಯ ನೀಡಲಾಗುತ್ತಿದೆ. ಪಾಕಿಸ್ತಾನ ವಿರೋಧಿ ಗುಂಪುಗಳಿಗೆ ಆಶ್ರಯ ನೀಡುವ ಮೂಲಕ ದ್ರೋಹ ಬಗೆತಾ ಇದ್ದಾರೆ. ಅಫ್ಘಾನ್ ನಿವಾಸಿಗಳು ಪಾಕಿಸ್ತಾನಕ್ಕೆ ನಿಷ್ಠೆ ತೋರ್ತಾ ಇಲ್ಲ. ಇಲ್ಲೇ ವ್ಯಾಪಾರ ಮಾಡಿ ಉತ್ತಮ ಜೀವನ ಕಟ್ಟಿಕೊಂಡ್ರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವುದಿಲ್ಲ. ಇನ್ನು ಪಾಕಿಸ್ತಾನದಲ್ಲಿ ವಾಸಿಸುತ್ತಿರುವ ಸುಮಾರು 6 ರಿಂದ 7 ಸಾವಿರ ಜನ ಜಿನ್ನಾ ಲ್ಯಾಂಡ್ಗೆ ಅಪಾಯಕಾರಿಯಂತೆ. ಹೀಗಾಗಿ ಅವರನ್ನು ಸ್ಥಳಾಂತರಿಸಬೇಕೆಂದು ಖವಾಜಾ ಮಹಮ್ಮದ್ ಆಸಿಫ್ ಹೇಳಿದ್ದಾರೆ. ಉಗ್ರರನ್ನ ತಯಾರಿಸುವ ಫ್ಯಾಕ್ಟರಿ ಪಾಕಿಸ್ತಾನದಲ್ಲಿ ಬೇರೆಯವರಿಂದ ಅಪಾಯ ಅನ್ನೋದು ನಿಜಕ್ಕೂ ವಿಪರ್ಯಾಸ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಡಿತವಾಗಿದೆ. ಅದರ ಹಿನ್ನೆಲೆಯಲ್ಲಿ 11 ಜನ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ನೇಪಾಳದಲ್ಲಿ ಆಗಿರತಕ್ಕಂತಹ ಜಂಜಿ ಅವಗೊಂದು ಘೋರ ದುರಂತ ಘಟನೆ ಆಯ್ತಲ್ಲ, ಅಕ್ಷರಶಃ ಈಗಲೂ ಕೂಡ ಪಾಕಿಸ್ತಾನದಲ್ಲಿ ಮುಂದಿನ ದಿನಗಳಲ್ಲಿ ಆಗಬಹುದಂತಹ ಎಲ್ಲಾ ಲಕ್ಷಣಗಳು ಇದೀಗ ಕಾಣ್ತಾ ಇದ್ದಾವೆ. ಅದಕ್ಕೆ ಇದೇ ಪ್ರತ್ಯಕ್ಷ ನಿದರ್ಶನ ಅಂತ ಹೇಳಬಹುದು. ಇನ್ನು ಮುಂದಿನ ಸುದ್ದಿಯನ್ನ ನಾವು ನೋಡ್ತಾ ಹೋದ್ರೆ, ಭಾರತ ಅಫ್ಘಾನಿಸ್ತಾನ್ ದೋಸ್ತಿಯಿಂದ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಕಾಬೂಲ್ ಮೇಲೆ ವೈಮಾನಿಕ ದಾಳಿ ನಡೆಸಿದ್ದಲ್ಲದೆ ಅಫ್ಘಾನಿಸ್ತಾನ ನಂಬರ್ 1 ಶತ್ರು, ದೇಶದ್ರೋಹಿ ರಾಷ್ಟ್ರ ಅಂತ ಪಾಕಿಸ್ತಾನ ಬಾಯಿ ಬಡ್ಕೋತಾ ಇದೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಫ್ಘಾನ್ ವರ್ಸಸ್ ಪಾಕ್ ಸಂಘರ್ಷ ಮತ್ತಷ್ಟು ಏರಿಕೆ. ಅಫ್ಘಾನಿಸ್ತಾನ ನಂಬರ್ 1 ಶತ್ರು, ದೇಶದ್ರೋಹಿ ರಾಷ್ಟ್ರ. ಅಫ್ಘಾನಿಸ್ತಾನದ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದಂತಹ ಪಾಕಿಸ್ತಾನ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ. ಭಾರತ ಅಫ್ಘಾನ್ ದೋಸ್ತಿ ಗಟ್ಟಿಯಾಗ್ತಾ ಇದ್ದಂತೆ ಪಾಕಿಸ್ತಾನದ ಒಡಕ್ಕೆ ಬೆಂಕಿ ಇಟ್ಟಂತಾಗಿದೆ. ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲಾಗಿರುವಂತಹ ಜಿನ್ನಾ ಲ್ಯಾಂಡ್ ಅಫ್ಘಾನಿಸ್ತಾನವನ್ನ ನಂಬರ್ 1 ಶತ್ರು ಹಾಗೂ ದೇಶದ್ರೋಹಿ ರಾಷ್ಟ್ರ ಅಂತ ಘೋಷಣೆ ಮಾಡಿದೆ. ಪಾಕಿಸ್ತಾನ ಅಫ್ಘಾನ್ ಪ್ರಜೆಗಳ ಸಾಮೂಹಿಕ ಗಡೀಪಾರು ಪ್ರಕ್ರಿಯೆಯನ್ನ ಸಮರ್ಥಿಸಿಕೊಳ್ತಾ ಇದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಮಹಮ್ಮದ್ ಆಸಿಫ್ ಅಫ್ಘಾನಿಸ್ತಾನವನ್ನ ತಮ್ಮ ದೇಶದ ನಂಬರ್ 1 ಶತ್ರು ಅಂತ ಘೋಷಿಸಿದ್ದಾರೆ. ಅಫ್ಘಾನ್ ನಿರಾಶ್ರಿತರನ್ನ ಹೊರಹಾಕಲು ಪಾಕಿಸ್ತಾನ ನಡೆಸುತ್ತಿರುವಂತಹ ನಿರಂತರ ಪ್ರಯತ್ನವನ್ನ ಸಮರ್ಥಿಸಿಕೊಳ್ಳಲು ಈ ಹೇಳಿಕೆ ನೀಡಿದ್ದಾರೆ. ಲಕ್ಷಾಂತರ ಅಫ್ಘಾನರು ಪಾಕಿಸ್ತಾನದಲ್ಲಿ ವಾಸಿಸಲು ಅನುಮತಿ ನೀಡಲಾಗಿದೆ. ಜೊತೆಗೆ ಪಾಕಿಸ್ತಾನ ಹಲವು ವರ್ಷಗಳಿಂದ ತುಂಬಾ ದಯೆ ತೋರಿಸಿದೆ. ಆದರೆ ನಮ್ಮ ಉದಾರತೆ ದಯೆಗೆ ದ್ರೋಹ ಮಾಡಿದ್ದಾರೆಂದು ಪಾಕಿಸ್ತಾನದ ರಕ್ಷಣಾ ಸಚಿವ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಜೊತೆ ಇನ್ನೂ ಅನೇಕ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಅಫ್ಘಾನಿಸ್ತಾನ ನಂಬರ್ 1 ಶತ್ರು. ಪಾಕಿಸ್ತಾನದಲ್ಲಿ ಅನೇಕ ಅಫ್ಘಾನರು ವ್ಯವಹಾರ ಮಾಡುತ್ತಿದ್ದಾರೆ. ಆದರೆ ತಾಲಿಬಾನ್ ಕೆಲವು ಸದಸ್ಯರು ಪಾಕಿಸ್ತಾನದಲ್ಲಿ ಹೆಂಡತಿಯರನ್ನು ಬಿಟ್ಟು ಹೋಗಿದ್ದಾರೆ. ಪಾಕಿಸ್ತಾನದಲ್ಲಿ ಟಿಟಿಪಿ ಗುಂಪಿನ ಸದಸ್ಯರಿಗೆ ಆಶ್ರಯ ನೀಡಲಾಗುತ್ತಿದೆ. ಪಾಕಿಸ್ತಾನ ವಿರೋಧಿ ಗುಂಪುಗಳಿಗೆ ಆಶ್ರಯ ನೀಡುವ ಮೂಲಕ ದ್ರೋಹ ಬಗೆತಾ ಇದ್ದಾರೆ. ಅಫ್ಘಾನ್ ನಿವಾಸಿಗಳು ಪಾಕಿಸ್ತಾನಕ್ಕೆ ನಿಷ್ಠೆ ತೋರ್ತಾ ಇಲ್ಲ. ಇಲ್ಲೇ ವ್ಯಾಪಾರ ಮಾಡಿ ಉತ್ತಮ ಜೀವನ ಕಟ್ಟಿಕೊಂಡ್ರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವುದಿಲ್ಲ.
ಇನ್ನು ಪಾಕಿಸ್ತಾನದಲ್ಲಿ ವಾಸಿಸುತ್ತಿರುವ ಸುಮಾರು 6ರಿಂದ 7 ಸಾವಿರ ಜನ ಜಿನ್ನಾಲ್ಯಾಂಡ್ಗೆ ಅಪಾಯಕಾರಿಯಂತೆ. ಹೀಗಾಗಿ ಅವರನ್ನು ಸ್ಥಳಾಂತರಿಸಬೇಕೆಂದು ಖವಾಜಾ ಮಹಮ್ಮದ್ ಆಸಿಫ್ ಹೇಳಿದ್ದಾರೆ. ಉಗ್ರರನ್ನ ತಯಾರಿಸುವ ಫ್ಯಾಕ್ಟರಿ ಪಾಕಿಸ್ತಾನದಲ್ಲಿ ಬೇರೆಯವರಿಂದ ಅಪಾಯ ಅನ್ನೋದು ನಿಜಕ್ಕೂ ವಿಪರ್ಯಾಸ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಡಿತವಾಗಿದೆ. ಅದರ ಹಿನ್ನೆಲೆಯಲ್ಲಿ 11 ಜನ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ನೇಪಾಳದಲ್ಲಿ ಆಗಿರತಕ್ಕಂತಹ ಜಂಜಿ ಅವಗೊಂದು ಘೋರ ದುರಂತ ಘಟನೆ ಆಯ್ತಲ್ಲ, ಅಕ್ಷರಶಃ ಈಗಲೂ ಕೂಡ ಪಾಕಿಸ್ತಾನದಲ್ಲಿ ಮುಂದಿನ ದಿನಗಳಲ್ಲಿ ಆಗಬಹುದಂತಹ ಎಲ್ಲಾ ಲಕ್ಷಣಗಳು ಇದೀಗ ಕಾಣ್ತಾ ಇದ್ದಾವೆ. ಅದಕ್ಕೆ ಇದೇ ಪ್ರತ್ಯಕ್ಷ ನಿದರ್ಶನ ಅಂತ ಹೇಳಬಹುದು. ಇನ್ನು ಮುಂದಿನ ಸುದ್ದಿಯನ್ನ ನಾವು ನೋಡ್ತಾ ಹೋದ್ರೆ, ಭಾರತ ಅಫ್ಘಾನಿಸ್ತಾನ್ ದೋಸ್ತಿಯಿಂದ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಕಾಬೂಲ್ ಮೇಲೆ ವೈಮಾನಿಕ ದಾಳಿ ನಡೆಸಿದ್ದಲ್ಲದೆ ಅಫ್ಘಾನಿಸ್ತಾನ ನಂಬರ್ 1 ಶತ್ರು, ದೇಶದ್ರೋಹಿ ರಾಷ್ಟ್ರ ಅಂತ ಪಾಕಿಸ್ತಾನ ಬಾಯಿ ಬಡ್ಕೋತಾ ಇದೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಫ್ಘಾನ್ ವರ್ಸಸ್ ಪಾಕ್ ಸಂಘರ್ಷ ಮತ್ತಷ್ಟು ಏರಿಕೆ. ಅಫ್ಘಾನಿಸ್ತಾನ ನಂಬರ್ 1 ಶತ್ರು, ದೇಶದ್ರೋಹಿ ರಾಷ್ಟ್ರ. ಅಫ್ಘಾನಿಸ್ತಾನದ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದಂತಹ ಪಾಕಿಸ್ತಾನ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ. ಭಾರತ ಅಫ್ಘಾನ್ ದೋಸ್ತಿ ಗಟ್ಟಿಯಾಗ್ತಾ ಇದ್ದಂತೆ ಪಾಕಿಸ್ತಾನದ ಬುಡಕ್ಕೆ ಬೆಂಕಿ ಇಟ್ಟಂತಾಗಿದೆ. ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲಾಗಿರುವಂತಹ ಜಿನ್ನಾಲ್ಯಾಂಡ್ ಅಫ್ಘಾನಿಸ್ತಾನವನ್ನ ನಂಬರ್ 1 ಶತ್ರು ಹಾಗೂ ದೇಶದ್ರೋಹಿ ರಾಷ್ಟ್ರ ಅಂತ ಘೋಷಣೆ ಮಾಡಿದೆ. ಪಾಕಿಸ್ತಾನ ಅಫ್ಘಾನ್ ಪ್ರಜೆಗಳ ಸಾಮೂಹಿಕ ಗಡೀಪಾರು ಪ್ರಕ್ರಿಯೆಯನ್ನ ಸಮರ್ಥಿಸಿಕೊಳ್ತಾ ಇದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಮಹಮ್ಮದ್ ಆಸಿಫ್ ಅಫ್ಘಾನಿಸ್ತಾನವನ್ನ ತಮ್ಮ ದೇಶದ ನಂಬರ್ 1 ಶತ್ರು ಅಂತ ಘೋಷಿಸಿದ್ದಾರೆ. ಅಫ್ಘಾನ್ ನಿರಾಶ್ರಿತರನ್ನ ಹೊರಹಾಕಲು ಪಾಕಿಸ್ತಾನ ನಡೆಸುತ್ತಿರುವಂತಹ ನಿರಂತರ ಪ್ರಯತ್ನವನ್ನ ಸಮರ್ಥಿಸಿಕೊಳ್ಳಲು ಈ ಹೇಳಿಕೆ ನೀಡಿದ್ದಾರೆ. ಲಕ್ಷಾಂತರ ಅಫ್ಘಾನರು ಪಾಕಿಸ್ತಾನದಲ್ಲಿ ವಾಸಿಸಲು ಅನುಮತಿ ನೀಡಲಾಗಿದೆ. ಜೊತೆಗೆ ಪಾಕಿಸ್ತಾನ ಹಲವು ವರ್ಷಗಳಿಂದ ತುಂಬಾ ದಯೆ ತೋರಿಸಿದೆ. ಆದರೆ ನಮ್ಮ ಉದಾರತೆ ದಯೆಗೆ ದ್ರೋಹ ಮಾಡಿದ್ದಾರೆಂದು ಪಾಕಿಸ್ತಾನದ ರಕ್ಷಣಾ ಸಚಿವ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಜೊತೆ ಇನ್ನೂ ಅನೇಕ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಅಫ್ಘಾನಿಸ್ತಾನ ನಂಬರ್ 1 ಶತ್ರು. ಪಾಕಿಸ್ತಾನದಲ್ಲಿ ಅನೇಕ ಅಫ್ಘಾನರು ವ್ಯವಹಾರ ಮಾಡುತ್ತಿದ್ದಾರೆ. ಆದರೆ ತಾಲಿಬಾನ್ ಕೆಲವು ಸದಸ್ಯರು ಪಾಕಿಸ್ತಾನದಲ್ಲಿ ಹೆಂಡತಿಯರನ್ನು ಬಿಟ್ಟು ಹೋಗಿದ್ದಾರೆ. ಪಾಕಿಸ್ತಾನದಲ್ಲಿ ಟಿಟಿಪಿ ಗುಂಪಿನ ಸದಸ್ಯರಿಗೆ ಆಶ್ರಯ ನೀಡಲಾಗುತ್ತಿದೆ. ಪಾಕಿಸ್ತಾನ ವಿರೋಧಿ ಗುಂಪುಗಳಿಗೆ ಆಶ್ರಯ ನೀಡುವ ಮೂಲಕ ದ್ರೋಹ ಬಗೆತಾ ಇದ್ದಾರೆ. ಅಫ್ಘಾನ್ ನಿವಾಸಿಗಳು ಪಾಕಿಸ್ತಾನಕ್ಕೆ ನಿಷ್ಠೆ ತೋರ್ತಾ ಇಲ್ಲ. ಇಲ್ಲೇ ವ್ಯಾಪಾರ ಮಾಡಿ ಉತ್ತಮ ಜೀವನ ಕಟ್ಟಿಕೊಂಡ್ರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವುದಿಲ್ಲ. ಇನ್ನು ಪಾಕಿಸ್ತಾನದಲ್ಲಿ ವಾಸಿಸುತ್ತಿರುವ ಸುಮಾರು 6ರಿಂದ 7 ಸಾವಿರ ಜನ ಜಿನ್ನಾಲ್ಯಾಂಡ್ಗೆ ಅಪಾಯಕಾರಿಯಂತೆ. ಹೀಗಾಗಿ ಅವರನ್ನು ಸ್ಥಳಾಂತರಿಸಬೇಕೆಂದು ಖವಾಜಾ ಮಹಮ್ಮದ್ ಆಸಿಫ್ ಹೇಳಿದ್ದಾರೆ. ಉಗ್ರರನ್ನ ತಯಾರಿಸುವ ಫ್ಯಾಕ್ಟರಿ ಪಾಕಿಸ್ತಾನದಲ್ಲಿ ಬೇರೆಯವರಿಂದ ಅಪಾಯ ಅನ್ನೋದು ನಿಜಕ್ಕೂ ವಿಪರ್ಯಾಸ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಡಿತವಾಗಿದೆ. ಅದರ ಹಿನ್ನೆಲೆಯಲ್ಲಿ 11 ಜನ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ನೇಪಾಳದಲ್ಲಿ ಆಗಿರತಕ್ಕಂತಹ ಜಂಜಿ ಅವಗೊಂದು ಘೋರ ದುರಂತ ಘಟನೆ ಆಯ್ತಲ್ಲ, ಅಕ್ಷರಶಃ ಈಗಲೂ ಕೂಡ ಪಾಕಿಸ್ತಾನದಲ್ಲಿ ಮುಂದಿನ ದಿನಗಳಲ್ಲಿ ಆಗಬಹುದಂತಹ ಎಲ್ಲಾ ಲಕ್ಷಣಗಳು ಇದೀಗ ಕಾಣ್ತಾ ಇದ್ದಾವೆ. ಅದಕ್ಕೆ ಇದೇ ಪ್ರತ್ಯಕ್ಷ ನಿದರ್ಶನ ಅಂತ ಹೇಳಬಹುದು. ಇನ್ನು ಮುಂದಿನ ಸುದ್ದಿಯನ್ನ ನಾವು ನೋಡ್ತಾ ಹೋದ್ರೆ, ಭಾರತ ಅಫ್ಘಾನಿಸ್ತಾನ್ ದೋಸ್ತಿಯಿಂದ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಕಾಬೂಲ್ ಮೇಲೆ ವೈಮಾನಿಕ ದಾಳಿ ನಡೆಸಿದ್ದಲ್ಲದೆ ಅಫ್ಘಾನಿಸ್ತಾನ ನಂಬರ್ 1 ಶತ್ರು, ದೇಶದ್ರೋಹಿ ರಾಷ್ಟ್ರ ಅಂತ ಪಾಕಿಸ್ತಾನ ಬಾಯಿ ಬಡ್ಕೋತಾ ಇದೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಫ್ಘಾನ್ ವರ್ಸಸ್ ಪಾಕ್ ಸಂಘರ್ಷ ಮತ್ತಷ್ಟು ಏರಿಕೆ. ಅಫ್ಘಾನಿಸ್ತಾನ ನಂಬರ್ 1 ಶತ್ರು, ದೇಶದ್ರೋಹಿ ರಾಷ್ಟ್ರ. ಅಫ್ಘಾನಿಸ್ತಾನದ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದಂತಹ ಪಾಕಿಸ್ತಾನ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ. ಭಾರತ ಅಫ್ಘಾನ್ ದೋಸ್ತಿ ಗಟ್ಟಿಯಾಗ್ತಾ ಇದ್ದಂತೆ ಪಾಕಿಸ್ತಾನದ ಬುಡಕ್ಕೆ ಬೆಂಕಿ ಇಟ್ಟಂತಾಗಿದೆ. ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲಾಗಿರುವಂತಹ ಜಿನ್ನಾಲ್ಯಾಂಡ್ ಅಫ್ಘಾನಿಸ್ತಾನವನ್ನ ನಂಬರ್ 1 ಶತ್ರು ಹಾಗೂ ದೇಶದ್ರೋಹಿ ರಾಷ್ಟ್ರ ಅಂತ ಘೋಷಣೆ ಮಾಡಿದೆ. ಪಾಕಿಸ್ತಾನ ಅಫ್ಘಾನ್ ಪ್ರಜೆಗಳ ಸಾಮೂಹಿಕ ಗಡೀಪಾರು ಪ್ರಕ್ರಿಯೆಯನ್ನ ಸಮರ್ಥಿಸಿಕೊಳ್ತಾ ಇದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಮಹಮ್ಮದ್ ಆಸಿಫ್ ಅಫ್ಘಾನಿಸ್ತಾನವನ್ನ ತಮ್ಮ ದೇಶದ ನಂಬರ್ 1 ಶತ್ರು ಅಂತ ಘೋಷಿಸಿದ್ದಾರೆ. ಅಫ್ಘಾನ್ ನಿರಾಶ್ರಿತರನ್ನ ಹೊರಹಾಕಲು ಪಾಕಿಸ್ತಾನ ನಡೆಸುತ್ತಿರುವಂತಹ ನಿರಂತರ ಪ್ರಯತ್ನವನ್ನ ಸಮರ್ಥಿಸಿಕೊಳ್ಳಲು ಈ ಹೇಳಿಕೆ ನೀಡಿದ್ದಾರೆ. ಲಕ್ಷಾಂತರ ಅಫ್ಘಾನರು ಪಾಕಿಸ್ತಾನದಲ್ಲಿ ವಾಸಿಸಲು ಅನುಮತಿ ನೀಡಲಾಗಿದೆ. ಜೊತೆಗೆ ಪಾಕಿಸ್ತಾನ ಹಲವು ವರ್ಷಗಳಿಂದ ತುಂಬಾ ದಯೆ ತೋರಿಸಿದೆ. ಆದರೆ ನಮ್ಮ ಉದಾರತೆ ದಯೆಗೆ ದ್ರೋಹ ಮಾಡಿದ್ದಾರೆಂದು ಪಾಕಿಸ್ತಾನದ ರಕ್ಷಣಾ ಸಚಿವ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಜೊತೆ ಇನ್ನೂ ಅನೇಕ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಅಫ್ಘಾನಿಸ್ತಾನ ನಂಬರ್ 1 ಶತ್ರು. ಪಾಕಿಸ್ತಾನದಲ್ಲಿ ಅನೇಕ ಅಫ್ಘಾನರು ವ್ಯವಹಾರ ಮಾಡುತ್ತಿದ್ದಾರೆ.
ಆದರೆ ತಾಲಿಬಾನ್ ಕೆಲವು ಸದಸ್ಯರು ಪಾಕಿಸ್ತಾನದಲ್ಲಿ ಹೆಂಡತಿಯರನ್ನು ಬಿಟ್ಟು ಹೋಗಿದ್ದಾರೆ. ಪಾಕಿಸ್ತಾನದಲ್ಲಿ ಟಿಟಿಪಿ ಗುಂಪಿನ ಸದಸ್ಯರಿಗೆ ಆಶ್ರಯ ನೀಡಲಾಗುತ್ತಿದೆ. ಪಾಕಿಸ್ತಾನ ವಿರೋಧಿ ಗುಂಪುಗಳಿಗೆ ಆಶ್ರಯ ನೀಡುವ ಮೂಲಕ ದ್ರೋಹ ಬಗೆತಾ ಇದ್ದಾರೆ. ಅಫ್ಘಾನ್ ನಿವಾಸಿಗಳು ಪಾಕಿಸ್ತಾನಕ್ಕೆ ನಿಷ್ಠೆ ತೋರ್ತಾ ಇಲ್ಲ. ಇಲ್ಲೇ ವ್ಯಾಪಾರ ಮಾಡಿ ಉತ್ತಮ ಜೀವನ ಕಟ್ಟಿಕೊಂಡ್ರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವುದಿಲ್ಲ. ಇನ್ನು ಪಾಕಿಸ್ತಾನದಲ್ಲಿ ವಾಸಿಸುತ್ತಿರುವ ಸುಮಾರು 6 ರಿಂದ 7 ಸಾವಿರ ಜನ ಜಿನ್ನಾಲ್ಯಾಂಡ್ಗೆ ಅಪಾಯಕಾರಿಯಂತೆ. ಹೀಗಾಗಿ ಅವರನ್ನು ಸ್ಥಳಾಂತರಿಸಬೇಕೆಂದು ಖವಾಜಾ ಮಹಮ್ಮದ್ ಆಸಿಫ್ ಹೇಳಿದ್ದಾರೆ. ಉಗ್ರರನ್ನ ತಯಾರಿಸುವ ಫ್ಯಾಕ್ಟರಿ ಪಾಕಿಸ್ತಾನದಲ್ಲಿ ಬೇರೆಯವರಿಂದ ಅಪಾಯ ಅನ್ನೋದು ನಿಜಕ್ಕೂ ವಿಪರ್ಯಾಸ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.